टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮೈಸೂರು ಸ್ಯಾಂಡಲ್ ಸೋಪ ಇಲ್ಲ ಮೈಸೂರು ಸ್ಕ್ಯಾಂಡಲ್ ಸೋಪ ಅನ್ನೋ ಚರ್ಚೆ ಕೇಳಿ ಬರ್ತಾ ಇದೆ. KSDL ಈಗ ವಿವಾದಕ್ಕೆ ಕಾರಣವಾಗಿದೆ. ಆ ವಿವಾದದಲ್ಲಿ ಬಹುಭಾಷಾ ನಟಿ ತಮ್ಮನ್ನ ಹೆಸರು ಕೂಡ ತಳಕಾಕೊಂಡಿದೆ. ಕಾವಾಲಯ್ಯ ಕಾವಾಲಯ್ಯ ಅಂತ ನಡು ಬಗ್ಗಿಸಿ ಕುಣಿದಿದ್ದ ಈ ಮಿಲ್ಕಿ ಬ್ಯೂಟಿಯನ್ನ ಬಡ್ಡೆ ಹೈಕಳೆಲ್ಲ ಕಾವಾಲಯ್ಯ ಅಂತಿದ್ರು. ಆದ್ರೆ ಈ ಮಿಂಚಿನ ಬಳ್ಳಿಯನ್ನ ಈಗ ಕನ್ನಡಿಗರು ಬೇಡ ಅಂತಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ ತಯಾರಿಸುವ ಸರ್ಕಾರದ ಸಾಬೂನು ಮತ್ತು ಮಾರ್ಜಕ ನಿಗಮದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕವಾಗಿದ್ದಾರೆ. ಇದೇ ಈಗ ಕನ್ನಡಿಗರನ್ನ ಕನ್ನಡ ಪರ ಸಂಘಟನೆಗಳನ್ನ ಕೆರಳಿಸಿದೆ. 2 ವರ್ಷ 2 ದಿನಕ್ಕೆ ಬರೋಬ್ಬರಿ 6.20 ಕೋಟಿ. ಕನ್ನಡಿಗರ್ಯಾರು ಸಿಗಲಿಲ್ವಾ ಅಂತ ಕರವೇ ಗರಂ. ಮೈಸೂರು ಸ್ಯಾಂಡಲ್ ಸೋಪ್ ಅನ್ನೋದು ಕರ್ನಾಟಕದ ಐತಿಹಾಸಿಕ ಬ್ರ್ಯಾಂಡ್. ಇಂಥದೊಂದು ಪ್ರತಿಷ್ಠಿತ ವಸ್ತುವಿನ ಅಂಬಾಸಿಡರ್ ಆಗಿ ಕನ್ನಡಿಗರನ್ನ ಕಡೆಗಣಿಸಿ ಬಾಲಿವುಡ್ ನಟಿಯನ್ನ ಕರೆತಂದಿದ್ದಾರೆ. ಅದರಲ್ಲೂ ಒಂದೆರಡಲ್ಲ 6,20,00,000 ಕೊಟ್ಟಿದ್ದಾರೆ. ತಕ್ಷಣವೇ ನಿರ್ಧಾರವನ್ನ ಕೈಬಿಡದಿದ್ರೆ ಹೋರಾಟ ಮಾಡೋದಾಗಿ ಕರವೇ ನಾರಾಯಣಗೌಡ ಎಚ್ಚರಿಸಿದ್ದಾರೆ. ಇನ್ನು ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋದಿದ್ರೆ ಶಿವರಾಜ್ ಕುಮಾರ್ ಅವರನ್ನ ಮಾಡಬಹುದಿತ್ತಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಕನ್ನಡಿಗರನ್ನು ಹೊರತುಪಡಿಸಿರ್ತಕ್ಕಂಥ ತಮನ್ನಾ ಭಾಟಿಯವರನ್ನು ನೇಮಕ ಮಾಡುವ ಮೂಲಕ ಈ ಕನ್ನಡದ ಮಣ್ಣಿಗೆ ಅಪಮಾನವನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು. ಕನ್ನಡ ಚಿತ್ರರಂಗದಲ್ಲಿ ಅಪೂರ್ವವಾಗಿರ್ತಕ್ಕಂಥ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ. ಪ್ರಾಯಶಃ ಇವತ್ತು ಶಿವರಾಜ್ ಕುಮಾರ್ ಅವರು ಮೈಸೂರು ಸ್ಯಾಂಡಲ್ ಸೋಪಿನ ರಾಯಭಾರಿ ಆಗಲಿಕ್ಕೆ ಅರ್ಹತೆಯನ್ನು ಪಡೆದಿಲ್ವಾ ಸನ್ಮಾನ್ಯ ಮುಖ್ಯಮಂತ್ರಿಗಳೇ? ಆದ್ರೆ ಈ ಟೀಕೆಗೆ ಉತ್ತರಿಸಿರುವ ಕೈಗಾರಿಕಾ ಸಚಿವ MB ಪಾಟೀಲ್ ಕನ್ನಡದ ಬಗ್ಗೆ ಅಪಾರ ಗೌರವವಿದೆ, ಆದ್ರೆ ತಮ್ಮನ್ನ ಕಾರಣಗಳಿವೆ ಅಂತ 5 ಕಾರಣಗಳನ್ನ ಪಟ್ಟಿ ಮಾಡಿದ್ದಾರೆ. ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ ಲಿಮಿಟೆಡ್ ಸಂಸ್ಥೆಗೆ ಕನ್ನಡ ಚಿತ್ರರಂಗದ ಬಗ್ಗೆ ಅಪಾರ ಗೌರವವಿದೆ. ಮೈಸೂರು ಸ್ಯಾಂಡಲ್ ಕರ್ನಾಟಕದ ಒಳಗೆ ಬಹಳ ಒಳ್ಳೆಯ ಬ್ರ್ಯಾಂಡ್. ಅದನ್ನ ನಾವು ಬಲಪಡಿಸಬೇಕು. ಕರ್ನಾಟಕ ಹೊರತುಪಡಿಸಿ ಇತರೆ ಮಾರುಕಟ್ಟೆಗಳಲ್ಲಿ ಮೈಸೂರು ಸ್ಯಾಂಡಲ್ ಬೆಳೆಸುವ ಉದ್ದೇಶವಿದೆ. ಹೀಗಾಗಿ ಇದೊಂದು ಬೋರ್ಡ್ ಕೈಗೊಂಡಿರುವ ಲೆಕ್ಕಾಚಾರದ ನಿರ್ಣಯವಾಗಿದೆ. ಹೀಗೆ ಟ್ವೀಟ್ ಮಾಡಿ ಸ್ಪಷ್ಟನೆ ನೀಡಿರುವ ಸಚಿವ MB ಪಾಟೀಲ್ ತಮ್ಮನ್ನ ಆಯ್ಕೆ ಮಾಡಿರೋದಕ್ಕೆ ಕೆಲ ಕಾರಣಗಳನ್ನ ನೀಡಿದ್ದಾರೆ. ಮೊದಲಿಗೆ ಯಾವುದೇ ಬ್ರ್ಯಾಂಡ್ ಅಂಬಾಸಿಡರ್ ಆಯ್ಕೆ ಮಾಡುವಾಗ ನಾವು ನೀಡುವ ಯಾವುದೇ ಕ್ಯಾಟಗರಿಯನ್ನ ಸಮ್ಮತಿಸುವಂತೆ ಇರಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ತೊಡಗಿಸಿಕೊಂಡವರು ಆಗಿರಬೇಕು. ಬ್ರ್ಯಾಂಡ್, ವಸ್ತು ಮತ್ತು ನಮ್ಮ ಉದ್ದೇಶಿತ ಮಾರುಕಟ್ಟೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡವರಾಗಿರಬೇಕು. ಮಾರ್ಕೆಟಿಂಗ್ ಮಾಡಲು ಫಿಟ್ ಆದವರು ಮತ್ತು ಜನರನ್ನ ತಲುಪಬಲ್ಲವರು ಆಗಿರಬೇಕು. ಈ ಎಲ್ಲಾ ಕಾರಣಗಳಿಂದ ತಮ್ಮನ್ನ ಆಯ್ಕೆ ಮಾಡಿದ್ದೇವೆ ಅಂತ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, 2028ರ ವೇಳೆಗೆ 5,000 ಕೋಟಿ ಆದಾಯದ ಗುರಿ ಹೊಂದಿದ್ದೇವೆ ಅಂತ ಹೇಳಿದ್ದಾರೆ. ಆದ್ರೆ ಇದನ್ನ ಕನ್ನಡ ಪರ ಸಂಘಟನೆಗಳು ನಿಜಕ್ಕೂ ಒಪ್ಪುತ್ತಾ ನೋಡಬೇಕು. ಈರಣ್ಣ ಬಸವ, TV9 ಬೆಂಗಳೂರು.